ಅಮ್ಮ ಸಿಹಿ ಉದ್ದು ಮಾಡಿ ತುಂಬ ದಿವಸ ಆಯಿತು, ಇವತ್ತು ಮಾಡ್ತೀಯಾ? ಇದನ್ನು ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಸೊ ಕುಕ್ಕರ್ ತೊಗೊಳ್ಬೇಕು. ಕುಕ್ಕರ್ಗೆ 1 ಗ್ಲಾಸ್ ಕಪ್ಪು ಉದ್ದು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗೇ ಒಂದು 2 ಸತಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ 2ರಿಂದ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು 5 ವಿಸಿಲ್ ಬರ್ಸ್ಕೊಳ್ಬೇಕು. 5 ವಿಸಿಲ್ ಬರ್ಸಾದ್ಮೇಲೆ ಒಂದ್ಸತಿ ನೋಡ್ಕೊಬೇಕು ಇದು ಬೆಂದಿದೆಯಾ ಅಂತ. ಕೆಲವು ಟೈಮ್ ಬೆಂದಿರುತ್ತೆ, ಕೆಲವು ಟೈಮ್ ಬೆಂದಿರಲ್ಲ. ಬೆಂದಿಲ್ಲ ಅಂದರೆ ಮತ್ತೊಂದು ಸತಿ ಕೂಗಿಸ್ಕೊಳ್ಳಿ. ಇನ್ನೊಂದು ವಿಸಿಲ್ಲು ಬರಲಿ. ಇವಾಗ 5 ವಿಸಿಲ್ ಬಂದಿದೆ. ಸೊ ಕುಕ್ಕರ್ ಓಪನ್ ಮಾಡಿ ಚೆಕ್ ಮಾಡೋಣ. ಸೊ ಇದು ಬೆಂದಿದೆ. ಇವಾಗ ನೋಡ್ಬೋದು ನೀವು ಕಾಳನ್ನ. ಸೊ ಇದರಲ್ಲಿ ಸ್ವಲ್ಪ ನೀರಿದೆ, ನೀರೆಲ್ಲ ಸುಂಡಬೇಕು, ಡ್ರೈ ಆಗಬೇಕು. ಅದಕ್ಕೆ ಇನ್ನೊಂದು ಸತಿ ಗ್ಯಾಸ್ ಆನ್ ಮಾಡಿಕೊಂಡು ಇದು ನೀರು ಸುಂಡಕ್ಕೆ ಬಿಡೋಣ. ಆಮೇಲೆ ಬೆಲ್ಲ 1 ಕಪ್ ಬೆಲ್ಲನ ಹಾಕ್ಕೊಳ್ಳೋಣ. ಸೊ ನಿಮ್ಮ ಟೇಸ್ಟ್ ತಕ್ಕಾಗೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಸ್ವೀಟ್ನೆಸ್ನ. ಎಕ್ಸ್ಟ್ರಾ ಬೆಲ್ಲ ಬೇಕಾದ್ರೆ ಬೆಲ್ಲನ ಹಾಕ್ಕೊಳ್ಳಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದು ಬೆಲ್ಲ ಎಲ್ಲ ಕರಗಬೇಕು. ಈ ಥರ ಕರಗಿದಾದ್ಮೇಲೆ ಬೆಲ್ಲ ಕರಗಿದಾದ್ಮೇಲೆ ನಾವು ಇವಾಗ ತುರಿದಿರೋ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಬೋದು. ನಮಗೆ ಒಣಗಿರೋ ಕೊಬ್ಬರಿ ಇಷ್ಟ ಆಗುತ್ತೆ, ಸೊ ಅದಕ್ಕೋಸ್ಕರ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಚೆನ್ನಾಗೆ ಬೇಯೋಕ್ಕೆ ಸ್ವಲ್ಪ ಹೊತ್ತು ಬಿಡಿ. ಒಂದು 5 ಮಿನಿಟ್ಸು ಈ ಬೆಲ್ಲ ಕರಗಬೇಕು, ಆಮೇಲೆ ಸ್ವೀಟ್ನೆಸ್ ಇಟ್ಕೊಳ್ಬೇಕು ಅಂತ. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದಾದ್ಮೇಲೆ ಈ ಥರ ಸರ್ವ್ ಮಾಡಿ. ಸೊ ಮನೇಲಿ ಮಾಡಿರೋ ತುಪ್ಪನೇ ಹಾಕ್ಕೊಂಡು ಟೇಸ್ಟ್ ಮಾಡಿ.